ಆರ್ಯನ್ ಅನ್ನೋ ನೇಮ್ನ ತುಂಬ ಸಲ ಕೇಳಿರ್ತೀರ, ತುಂಬ ಜನ ಉಪಯೋಗಿಸ್ತಾ ಇರ್ತೀರ. ನೇಮ್ ಟೋಟಲ್ 10 ಬರುತ್ತೆ. ಆರ್ಯನ್ ಅಂತ ಒಂದೇ ಒಂದು ಹೆಸರು, ಅಂದರೆ ಏನು ಕರೆಯೋ ಹೆಸರು ಅಂತ ಹೇಳ್ತೀವಿ ನಾವು, ಕೂಗೋ ಹೆಸರು, ಆ ಹೆಸರು ಬಂದು 10 ಬರುತ್ತೆ ಟೋಟಲ್. ವೆರಾಸ್ ಈ ಫುಲ್ ಹೆಸರು ಆರ್ಯನ್ ಎಸ್ ಗೌಡ ಅನ್ನೋದು 34 ಬರುತ್ತೆ. ಎರಡೂ ಕಡೆ ನಂಬರ್ 10ನಲ್ಲಿ ಹೇಳಿದ್ದೆ, ಒಂದನೇ ನಂಬರ್ ಒಳ್ಳೆಯದು ಎಲ್ಲ ರೀತಿಯಲ್ಲೂ ಕೂಡ. ಅದರೆಲ್ಲ ಒಂದು ಕಡೆ ಜೀವನದಲ್ಲಿ ಏರಿಳಿತಗಳು ಜಾಸ್ತಿ ಇರುತ್ತೆ ಅಂತ. 34ಅಲ್ಲಿ ದುಡ್ಡು ಕಾಸು ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ ಓಕೆ, ಆದರೆ ಸಂಸಾರದಲ್ಲಿ ಸಮಸ್ಯೆನ ಕೊಡುತ್ತೆ ಅಂತ ಹೇಳಿದ್ದೆ. ಹಾಗಾಗಿ ಈ ಒಂದು ಹೆಸರೇನಿದ್ರಲ್ಲಿ ಕರೆಕ್ಷನ್ ಅಂತ ಬಂದಾಗ ಟೋಟಲ್ ಮೇಲೆ ಫೋಕಸ್ ಮಾಡಿ. ಮತ್ತು ಆರ್ಯನ್ ಅನ್ನೋ ಹೆಸರಲ್ಲಿ ಟೋಟಲ್ 10 ಏನಿದೆ ಲೇಟರ್ ಪಾರ್ಟ್ ಆಫ್ ಲೈಫಲ್ಲಿ ಎಫೆಕ್ಟ್ ಆಗ್ತದೆ. ಏನಕ್ಕೆ ಸ್ಟಾರ್ಟಿಂಗ್ ಅಕ್ಷರಗಳೇನಿದೆ ಚೆನ್ನಾಗಿವೆ. ಟೋಟಲ್ 10 ಬರ್ತದೆ. ಏನೇ ಸೆಲೆಕ್ಟ್ ಮಾಡ್ತಿದ್ದೀರಾ, AR ಯೂಸ್ ಮಾಡ್ತಿದ್ದೀರಾ, YA ಯೂಸ್ ಮಾಡ್ತಿದ್ದೀರಾ, ಲೇಟರ್ ಪಾರ್ಟ್ ಆಫ್ ಲೈಫಲ್ಲಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಜಾಸ್ತಿ ಇರುತ್ತೆ. ಜನಗಳೆಲ್ಲ ಇದು ಏನಾದರೂ ಕೂಡ ಮೂಡಿ ಕೋಪ, ಅದಾದ ನಂತರ ಸ್ವಲ್ಪ ಲೆಕ್ಕಾಚಾರ ಹಾಕೋದು ಜಾಸ್ತಿ ಇರುತ್ತೆ, ಸಂಕೋಚ ಕೂಡ ಇರುತ್ತೆ. 10 ಯಾವಾಗಲೂ ಸ್ವಲ್ಪ ಓಪನ್ ಅಪ್ ಆಗಿರ್ತಾರೆ, ಬಟ್ ಈ ನೇಮಲ್ಲಿ ಸ್ವಲ್ಪ ಸಾಫ್ಟಾಗಿ ಕೂಡ ಇರ್ತಾರೆ ಆಯಿತಾ. ನಾಲೆಡ್ಜ್ ಮೇಲೆ ಕೆಲವು ಸಲ ಶೋ ಆಫ್ ಕೂಡ ಮಾಡ್ತಾರೆ, ಈ ರೀತಿ ಹೆಸರಿದು. ಬಟ್ ಆ ಎಸ್ ಗೌಡ ಏನು ಸೇರಿಸಿದ್ದೀವಿ ಓವರಾಲ್, ಅಲ್ಲಿ ಸ್ವಲ್ಪ ಟೋಟಲ್ ಮಿಸ್ಟೇಕ್ ಇದೆ. 34 ಯೂಸ್ ಮಾಡಬೇಕು, ಯೂಸ್ ಮಾಡಬಾರ್ದು, ಡಿಪೆಂಡ್ಸ್ ಆನ್ ಡೇಟ್ ಆಫ್ ಬರ್ತ್. ಬಟ್ 34 ಏನಂತಂದರೆ ನಿಮಗೆ ದುಡ್ಡು ಕಾಸಲ್ಲಿ ಓಕೆ, ಫ್ಯಾಮಿಲಿ ಲೈಫಿಗೆ ಚೆನ್ನಾಗಿರಲ್ಲ.